ನಮ್ಮ ಪಾರ್ಲರ್ವರೆಗೂ ಬಂದವರಿಗೆ ಒಂದು ಸ್ಕಿನ್ ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳು ನಾವು ಕೊಡೋದಕ್ಕೆ ಇಷ್ಟಪಡ್ತೀವಿ. ಏನು ಅಂತಂದರೆ, ಈಗ ಎಲ್ಲಾದರೂ ನೀವು ಪಾರ್ಟಿಗೆ ಅರ್ಜೆಂಟಾಗಿ ನೀವು ಹೋಗಬೇಕು ಅಂತ ಅಂದ್ಕೊಂಡಾಗ ಫೇಸ್ ಎಲ್ಲ ಟ್ಯಾನ್ ಆಗಿರುತ್ತೆ, ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದಾಗಿ ಮುಖ ಎಲ್ಲ ಹಾಳಾಗಿರುತ್ತೆ. ಆಗ ನೀವು ಏನು ಮಾಡಬೇಕು ಅಂತಂದರೆ, ಹಲೋ ನಮಸ್ತೆ, ನನ್ನ ಹೆಸರು ಭವಾನಿ ಅಂತ. ನನ್ನ ಪಾರ್ಲರ್ ಸಲೂನ್ ಇರೋದು ಬಂದು ಸರ್ಜಾಪುರ ಬಂದು ಪಂಚಾಯತ್ ಆಫೀಸ್ ನಿಯರ್ ಇರುತ್ತೆ. ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಆಗೋಕ್ಕಾಗಲ್ಲ. ಹಾಗಾಗಿ ಈಗ ಗೌರ್ಮೆಂಟಲ್ಲೂ ಕಲಿಸ್ತಾರೆ. ಗೌರ್ಮೆಂಟಲ್ಲಿ ಬಂದು ಏನಿರುತ್ತೆ ಅಂತಂದರೆ, ಎಲ್ಲ ಸಿಂಪಲ್ಲಾಗಿ ಲೈಟಾಗಿ ಎಲ್ಲ ಮೇಲೆ ಎಲ್ಲ ತೋರಿಸಿ ಇದು ಮಾಡಿ ಕೊಟ್ಟು ಹೋಗ್ತಾರೆ. ಅವರೊಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ಇಟ್ಕೊಂಡು ಒಂದು ಚಿಕ್ಕದಾಗಿ ಪಾರ್ಲರ್ ಅಂತ ಹಾಕಿ ಬೇರೆ ಎಲ್ಲನೂ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಪಾರ್ಲರಲ್ಲಿ ಆ ಥರ ಇಲ್ಲ. ನಾವು ಕಲ್ತಿರೋದು ಬಂದು ಒಂದು ಗೌರ್ಮೆಂಟ್ ಕಡೆಯಿಂದ ನಾವು ಹೋಗಿದ್ದೀವಿ, ಗೌರ್ಮೆಂಟ್ ಕಡೆ ಕಲ್ತ್ವಿ. ಬಟ್ ಅಲ್ಲಿ ಏನು ಅಂತಂದರೆ, ನಮಗೆ ಪ್ರೊಫೆಷ್ನಲ್ ಆಗಿ ನಾವು ಕಲಿಯೋದಕ್ಕಂತೂ ಅಲ್ಲಾಗಲ್ಲ. ನಾವು ಪ್ರೊಫೆಷ್ನಲ್ ಕಲಿಯಬೇಕು ಅಂತಂದರೆ ಒಂದು VLCC, ಲ್ಯಾಕ್ಮಿ ಈ ಥರ ಬೇರೆ ಒಂದು ಇದರಲ್ಲಿ ನಾವು ಹೋಗಬೇಕಾಗುತ್ತೆ. ನಾನು ಕಲ್ತಿರೋದು ಬಂದು VLCC ಅಕಾಡೆಮಿ, ಒಂದು ಹೇರ್, ಸ್ಕಿನ್ ಮತ್ತು ಮೇಕಪ್ ಆರ್ಟಿಸ್ಟ್ ಅಂತ ಬಂದಾಗ ಒಂದು ಮೇಕಪ್ಪಲ್ಲಿ ತುಂಬ ರೀತಿಯಲ್ಲಿ ಇರುತ್ತೆ. ಒಂದು ಸಿಂಪಲ್ಲಾಗಿ ಮೇಕಪ್ ಮಾಡಿ ಅಂತ ಬರ್ತಾರೆ, HD ಮೇಕಪ್ಪು, ಮತ್ತು ಬ್ರೈಡಲ್ಲು, ಮತ್ತು ಹೇರ್ ಬ್ರಷು, ಸ್ವೆಟ್ಟು, ನಾನ್ ಸ್ವೆಟ್ ಆ ಥರ ಎಲ್ಲ ಮೇಕಪ್ಪು ಇರುತ್ತೆ. ಬಟ್ ಬೇರೆ ಕಡೆ ಅಂತ ಮಾಡೋದಕ್ಕಿಂತ ಕೆಲವರು ಲೋಕಲ್ ಪ್ರಾಡಕ್ಟ್ಸ್ ಅದು ಇದು ಅಂತ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಪಾರ್ಲರಲ್ಲಿ ಬಂದು ಲೋಕಲ್ ಪ್ರಾಡಕ್ಟ್ ಅನ್ನೋದು, ನಾವು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಎಲ್ಲ ಒಳ್ಳೆ ಬ್ರ್ಯಾಂಡ್ ಆಗಿರುತ್ತೆ, ಯಾವುದು ಲೋಕಲ್ ಬ್ರ್ಯಾಂಡ್ ಆಗಿರೋದಿಲ್ಲ. ಹಾಗಾಗಿ ನಾವು ಆಲ್ಮೋಸ್ಟ್ ಎಲ್ಲ ಮೇಕಪ್ಗಳಿಗಾಗಲಿ ಒಂದು ಹೇರು, ಸ್ಕಿನ್ನು ಮತ್ತು ಇದೆಲ್ಲ ಇರುತ್ತೆ. ಮೇಕಪ್ಪಲ್ಲಿ ಬಂದು ಆಲ್ಮೋಸ್ಟ್ ಬೇರೆ ಕಡೆ ಇರೋದಕ್ಕಿಂತ ನಮ್ಮನೆ ಸ್ವಲ್ಪ ಕಡಿಮೆ ಪ್ರೈಸೇ ಇರುತ್ತೆ. ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ, ಆಗ ನಿಮಗೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ, ಮೇಕಪ್ ಬಗ್ಗೆ ಆಗಲಿ, ಇಲ್ಲ ನಮ್ಮ ಸಲೂನ್ ಬಗ್ಗೆ ಆಗಲಿ ನಿಮಗೊಂದು. ಮತ್ತು ಇನ್ನು ಹೇರು ಮತ್ತು ಸ್ಕಿನ್ನು ಅಂತ ತಗೊಂಡ್ರೆ, ಹೇರ್ ಬಂದು ಈಗ ತುಂಬ ಜನಕ್ಕೆ ಹೇರ್ ಫಾಲ್ ಆಗುವಂಥದ್ದಾಗಲಿ, ಡ್ಯಾಂಡ್ರಪ್ ಆಗಲಿ, ಈ ಡ್ಯಾಂಡ್ರಪ್ಪಿಂದ ನಮ್ಗೆ ಏನೇನು ಒಂದು ತೊಂದರೆಗಳು, ಈಗ ಡ್ಯಾಂಡ್ರಪ್ ಇದ್ದರೆ ಮುಖದಲ್ಲಿ ಗುಳ್ಳೆಗಳಾಗುವಂಥದ್ದಾಗಲಿ, ಅದಕ್ಕೆಲ್ಲ ಏನೇನು ಮಾಡಬೇಕು ಅಂತ ನಮ್ಮ ಪಾರ್ಲರಲ್ಲಿ ನಿಮಗೆ ಸಜೆಷನ್ ಸಿಗುತ್ತೆ. ಇನ್ನು ಸ್ಕಿನ್ಗೆ ಬಂದು ಈಗ ತುಂಬ ಜನಕ್ಕೆ ಪಿಂಪಲ್ಸ್ ಎಲ್ಲ ಆಗುತ್ತೆ, ಡಾರ್ಕ್ ಮಾರ್ಕ್ ಇರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಹೆಣ್ಮಕ್ಳಿಗಾಗಲಿ ಒಂದು ಗಂಡು ಮಕ್ಳಿಗಾಗಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ನಮ್ಮ ಪಾರ್ಲರ್ವರೆಗೂ ಬಂದವ್ರಿಗೆ ಹೆಣ್ಮಕ್ಳು ಅಂತ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ. ಅವ್ರ ಮನೇಲಿರೋ ಗಂಡು ಮಕ್ಳಿಗೂ ಸಹ ನಮ್ಮ ಪಾರ್ಲರಲ್ಲಿ ಸಜೆಷನ್ ಅಂತ ಸಿಗುತ್ತೆ. ಏನು ಅಂತಂದರೆ, ಈಗ ಎಲ್ಲಾದರೂ ನೀವು ಪಾರ್ಟಿಗೆ ಅರ್ಜೆಂಟಾಗಿ ನೀವು ಹೋಗಬೇಕು ಅಂತ ಅಂದ್ಕೊಂಡಾಗ ಫೇಸ್ ಎಲ್ಲ ಟ್ಯಾನ್ ಆಗಿರುತ್ತೆ, ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದಾಗಿ ಮುಖ ಎಲ್ಲ ಹಾಳಾಗಿರುತ್ತೆ. ಆಗ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಹೋಮ್ ರೆಡಿಮಿ ಮಾಡ್ಕೋಬೇಕು. ಏನು ಅಂತಂದರೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಮೊಸರು ಮತ್ತು ಒಂದು 2-3 ಡ್ರಾಪ್ ನಿಂಬೆ ಹುಳಿ ಇಷ್ಟು ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 2-3 ಮಿನಿಟ್ಸು ಸ್ಕ್ರಬ್ ಥರ ಮಾಡಿಕೊಂಡು ಒಂದು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಈ ಫೇಸ್ ವಾಶ್ನ ಯೂಸ್ ಮಾಡಿಕೊಂಡು ನೀವು ರೆಡಿ ಆಗಿ ನೀವು ಹೋಗ್ಬೋದು. ಆಗ ಮುಖ ಗ್ಲೋನೂ ಇರುತ್ತೆ, ಟ್ಯಾನು ಕೂಡ ರಿಮೂವ್ ಆಗಿರುತ್ತೆ. ಅರ್ಜೆಂಟಾಗಿ ಅಂದರೆ ನೀವು ಇದು ಮಾಡ್ಕೊಂಡು ಹೋಗ್ಬೋದು. ಒಂದು ಫೇಶಿಯಲ್ ಅರ್ಜೆಂಟಾಗಿ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು, ಇದೊಂದು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನಮ್ಮ ಪಾರ್ಲರ್ ತನಕ ಬಂದಾಗ ನಿಮ್ಗೆ ಕೆಲವೊಂದು ಟಿಪ್ಸ್ ಆಗಲಿ, ಮಾಹಿತಿಗಳಾಗಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಹೋಮ್ ಸರ್ವಿಸ್ ಸಹ ಇರುತ್ತೆ. ಯಾವುದಕ್ಕೆ ಅಂತಂದರೆ, ಒಂದು ಫೇಶಿಯಲ್ಲು, ಹೇರ್ ಕಟ್ಟು, ಮೆನಿಕ್ಯೂರ್, ಪೆಡಿಕ್ಯೂರ್, ವ್ಯಾಕ್ಸ್ ಇದೆಲ್ಲನೂ ಹೋಮ್ ಸರ್ವಿಸ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಂಡವರು ಹೋಮ್ ಸರ್ವಿಸು ಕೂಡ ನಾವು ಮಾಡಿಕೊಡ್ತೀವಿ. ನಮ್ಮದು ಹೋಮ್ ಸರ್ವಿಸ್ ಬಂದು 30 ಕಿಲೋಮೀಟರ್ಸ್ ಒಳಗಡೆ ಇದ್ದರೆ ಹೋಮ್ ಸರ್ವಿಸು ನಾವು ಕೊಡ್ತೇವೆ. ಇಲ್ಲಿನ ಅಡ್ರೆಸ್ ಬಂದು ಸರ್ಜಾಪುರ, ಪಂಚಾಯತ್ ಆಫೀಸ್ ರೋಡ್, ಲಕ್ಷ್ಮಣ್ ರೆಡ್ಡಿ ಬಿಲ್ಡಿಂಗ್ ಆಗಿರುತ್ತೆ.